ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಇರುತ್ತೆ ನಿಮಗೆ ಜಸ್ಟ್ ರಿಮೈಂಡರ್ ಮಾಡಲಿಕ್ಕೆ ಮಾಡಿರುವಂಥ ವಿಡಿಯೋ ಇದು. ಯಾರೆಲ್ಲ ಬಿ ಪಿ ಟಿ ಮತ್ತು ಎ ಎಚ್ ಎಸ್ಗೆ ಲ್ಯಾಟ್ರಿ ಎಂಟ್ರಿ ಮತ್ತು ಪಿ ಯು ಸಿ ಮೇಲೆ ಒಂದು ಎ ಎಚ್ ಎಸ್ ಆಗಿರ್ಬೋದು ಬಿ ಪಿ ಟಿನ ಮಾಡಬೇಕಂತ ನೀವು ವೇಟ್ ಮಾಡ್ತಾಯಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಇದು ರಿಮೈಂಡರ್. ಏನು ರಿಮೈಂಡರ್ ಅಂತಂದರೆ ನಿಮ್ಮಗಳಿಗೆ ಕೌನ್ಸ್ಲಿಂಗನ್ನು ಕರೀತಾರೆ ಅನ್ನೋದು ಒಂದು ಪಾಯಿಂಟು. ಎರಡನೇದು, ಪ್ರತಿ ವರ್ಷ ಅಕ್ಟೋಬರ್ ಮಂತಲ್ಲಿ ಆಗ್ತಾಯಿತ್ತು. ಸೊ ಈ ವರ್ಷ ಕೂಡ ಅಕ್ಟೋಬರ್ ಮಂತಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆಗುತ್ತೆ. ಯಾರಲ್ಲಿ ನೀವು ಬಿ ಪಿ ಟಿ ಎ ಎಚ್ ಎಸ್ ಮಾಡಬೇಕಂತ ಇದ್ದೀರಿ ಅಂಥ ಅಭ್ಯರ್ಥಿಗಳು ಇನ್ನೂ ಕಾಯಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಿರೋದು. ಎಲ್ಲಿ ತನಕ ನೀವು ಕಾಯಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ತಿರ್ಬೋದು. ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ 2ನೇ ವಾರದಲ್ಲಿ ಕೌನ್ಸ್ಲಿಂಗ್ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಆದರೆ ಈ ವರ್ಷ ಕೂಡ ಸೇಮ್ 2ನೇ ವಾರದಲ್ಲಿ ಏನಾದರೂ ಒಂದು ಮಾಹಿತಿಯನ್ನು ಬಿಡ್ಬೋದು. ಯಾಕಂತಂದರೆ ಇವರು ಪ್ರತಿ ವರ್ಷ ಡಿಲೇ ಮಾಡ್ತಾರೆ. ಎ ಎಚ್ ಎಸ್ ಬಿ ಪಿ ಟಿನ ಪ್ರತಿ ವರ್ಷವೂ ಕೂಡ ಲೇಟಾಗಿ ಪ್ರೊಸೆಸರ್ಗಳನ್ನು ಮಾಡುವುದರಿಂದ ಸೊ ಅವರುಗಳಿಗೆ ಕಾಮನ್ ಆಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಲೇಟಾಗಿ ಪ್ರೊಸೆಸನ್ನು ಮಾಡುವುದು. ಸೊ ಹೀಗಾಗಿ ನಿಮ್ಮಗಳಿಗೆ ಇದು ಹೊಸದ ಅನ್ನಿಸ್ತಾ ಇದೆ, ಹೀಗಾಗಿ ನಿಮಗೆ ತಡ ಅನ್ನಿಸ್ತಾ ಇದೆ. ಬಟ್ ಇಲ್ಲ, ಅಕ್ಟೋಬರ್ ಮಂತಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಯಾರು ಪಿ ಯು ಸಿ ಮೇಲೆ ಈಗಾಗಲೇ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಹೋಗಿ ನೋಡಿಕೊಳ್ಳ್ರಿ. ಯಾರೆಲ್ಲ ರ್ಯಾಂಕ್ ನಂಬರ್ ಬಂದಿಲ್ಲ, ಹೋಗಿ ರಿಕ್ವೆಸ್ಟ್ ಲೆಟ್ರ್ ಕೊಡಿ, ಕೆಇಗೆ ರಿಕ್ವೆಸ್ಟ್ ಮಾಡ್ಕೊಳ್ರಿ, ನಮ್ಮದು ಕೂಡ ಆ್ಯಡ್ ಮಾಡ್ಕೊಳ್ರಿ. ಆಪ್ಷನ್ ಎಂಟ್ರಿಗೆ ಅದು ಸಹಾಯವಾಗುತ್ತೆ ಅಂತ. ಅದರ ಜೊತೆಗೆ ಯಾರಿಗೆಲ್ಲ ಈಗಾಗಲೇ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಬಿ ಎಸ್ ಸಿ ಸೀಟಿಗಿದೆ, ಅವರು ನಾವು ಸೀಟ್ ಮೆಟ್ರಿಕ್ ನಾವು ಬಿ ಪಿ ಟಿ ಎಚ್ ಎಸ್ ಮಾಡಬೇಕಂತ ಇದ್ದೀವಿ ಅಂತಿದ್ದರೆ ಅಂಥ ಅಭ್ಯರ್ಥಿಗಳು ಬೇಗನೆ ಕೆಇಗೆ ಹೋಗಿ ಆ ಒಂದು ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಫೆನಾಲ್ಟಿ ಇದ್ದರೆ ಫೆನಾಲ್ಟಿ ಪೇ ಮಾಡಿ ಅಥವಾ ಅವರಿಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ ನಾವು ಮುಂದಿನ ಪ್ರೊಸೆಸ್ಗೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ನೀವು ಚಾಯ್ಸ್ 4ಗಳನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಕೆಇದವರು ಸ್ಪಷ್ಟವಾಗಿ ಹೇಳಿಲ್ಲ ನೀವು ಚಾಯ್ಸ್ 4ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಬರುವಂತಹ ಕೌನ್ಸ್ಲಿಂಗಲ್ಲಿ ಅಟೆಂಡ್ ಆಗ್ಬೋದು ಅಂತ ಅವರು ಹೇಳಿಲ್ಲ. ಅವ್ರು ಹೇಳಿದ್ರು ಏನಂತಂದರೆ ನಮಗೆ ಕೆಇದಿಂದ ಯಾವುದೇ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತಂದರೆ ನೀವು ಆಪ್ಷನ್ 4ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಚಾಯ್ಸ್ 4 ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಯಾರು ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡ್ಕೊಬೇಡ್ರಿ. ಏನೂ ಇದ್ದರೂ ಕೂಡ ನೀವು ಕೆಇಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಯಾಕಂದರೆ ಈ ವರ್ಷ ಮಾಡ್ತಿರೋದು ಹೊಸ ಪದ್ಧತಿಯ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಸೊ ಹೀಗಾಗಿ ಯಾರೆಲ್ಲ ಎ ಎಚ್ ಎಸ್ ಮತ್ತು ಬಿ ಪಿ ಟಿ ಲ್ಯಾಟ್ರಿ ಎಂಟ್ರಿ ಮತ್ತು ರೆಗ್ಯುಲರ್ಗೆ ಕಾಯ್ತಾ ಇದ್ದೀರಿ, ಅಭ್ಯರ್ಥಿಗಳಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಅಂತಂದರೆ ನಿಮ್ಮಲ್ಲಿ ಕಾಯ್ದು ಒಂದೇ ಒಂದು ಆಪ್ಷನ್ ಇರುವಂಥದ್ದು. ಹಾಗೇನಾದ್ರು ಮಾಹಿತಿ ಬಂದರೆ ಕೂಡ ಹಾಗೇನಾದರೂ ಗೈಡ್ಲೈನ್ಸ್ ಅದು ಮತ್ತು ಸಹಾಯ ಬೇಕಂದರೆ ಮಾತ್ರ ನಮ್ಮ ಚಾನಲ್ ನಿಮಗೆ ಸಹಾಯ ಮಾಡುತ್ತೆ. ಅದನ್ನು ಬಿಟ್ಟರೆ ಸೊ ನಿಮಗೆ ಅಡ್ವಾನ್ಸ್ ಆಗಿ ನಾವು ಅಡ್ಮಿಷನ್ ಆಗಿರ್ಬೋದು, ಅಡ್ಮಿಷನ್ ಪ್ರಕ್ರಿಯೆನಂತೂ ನಮ್ಮ ಚಾನಲ್ ಮುಖಾಂತರ ನಾವಂತೂ ಮಾಡೋದಿಲ್ಲ. ಏನೋ ಒಂದು ಏನಪ್ಪ ಅಂದರೆ ಮಾಹಿತಿ ಬೇಕಂದರೆ ಮಾತ್ರ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ಈ ವಿಡಿಯೋ ಇರೋದು ನಿಮಗೆ ಸ್ಪಷ್ಟೀಕರಣ ಮಾಡಲಿಕ್ಕೆ ಕೌನ್ಸ್ಲಿಂಗ್ ಕರೀತಾರಂತ ಹೇಳಿ.